ಓಕೆ, ಈಗ ಅಭಿಮಾನಿಗಳಿಗೆ ತ್ರಿಮೋಕ್ಷಿ ಇಬ್ರು ಕೂಡ ವೆಯ್ಟ್ ಮಾಡಬೇಕು, ಲೈಕ್ ಇಬ್ರು ಒಂದಾಗಬೇಕು ಅಂತ ಕಾಯ್ತಿದ್ದಾರೆ, ಏನು ಹೇಳ್ತೀರಾ ಅಂತ? ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಮುಂದೆ ಬನ್ನಿ ಮಾಡೋಣ, ಕತೆ ಇಷ್ಟ ಆದರೆ. ಹಾಂ, ಅದೇ ಡೈರೆಕ್ಟ್ರ್ ಕತೆ ಮಾಡ್ಕೊಂಡಿರ್ತಾರಲ್ಲ, ಬರಲಿ, ಕತೆ ಇಷ್ಟ ಆದರೆ ಖಂಡಿತ ಮಾಡ್ತೀವಿ. ನಾನು ಮಾಡ್ತೀನಪ್ಪ, ಅವ್ರು ಮಾಡ್ತಾರಲ್ವ ಗೊತ್ತಿಲ್ಲ, ಅವ್ರನ್ನ ಕೇಳ್ಬಿಡಿ. ತ್ರಿವಿಕ್ರಮ್ ಅವ್ರು ನಾನು ಕೂಡ ಹೇಳ್ತೀನಿ ಈ ಥರ ಅಲ್ಲಿ ಮೋಕ್ಷಿತ್ ಅವ್ರು ರೆಡಿ ಇದಾರಂತೆ, ಸೊ ನೆಕ್ಸ್ಟ್ ಯಾರಾದ್ರು ಕತೆಗಾರರು ಏನು ಸಿಕ್ಕಿದ್ರೆ ಅವ್ರು ಓಕೆ ಅಂತಾರಂತೆ, ನೀವು ಮಾಡಕ್ಕೆ ರೆಡಿನಾ ಅಂತ ನೆಕ್ಸ್ಟ್ ಕ್ವಶನ್ ಅವ್ರಿಗೆ ಕೇಳ್ತೀನಿ. ಸರಿ, ಕತೆ ಇಷ್ಟ ಆದರೆ ಖಂಡಿತ ಮಾಡ್ತೀನಿ. ಆರ್ಟಿಸ್ಟ್ ಯಾರಾದರೆ ಏನು, ಕೆಲಸ ಅಲ್ವಾ, ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡೋಣ. ಸಾಕಷ್ಟು ಜನ ಬಿಗ್ ಬಾಸ್ ನಂತರ ನಿಮಗೆ ಹೆಚ್ಚಾಗಿ ನಿಮಗೆ ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ಆ ಪ್ರೀತಿಗೆ ಏನು ಹೇಳ್ತೀರಾ ಅಂತ? ಫಾರ್ ಎವರ್ ಗ್ರೇಟ್ಫುಲ್. ಅದಕ್ಕೆ ಆ ಶೋಗೆ ಫಾರ್ ಎವರ್ ಗ್ರೇಟ್ಫುಲ್. ಯಾಕೆ ಅಂತಂದರೆ ನಾನು ಹಿಂದೆ ಮಾಡಿದಂಥ ಪಾತ್ರದಲ್ಲಿ ಜನ ನನ್ನ ಇಷ್ಟಪಟ್ಟಿದ್ರು. ರಿಯಲ್ ಲೈಫಲ್ಲಿ ನಾನು ಹೇಗಿರ್ತೀನಿ ಅನ್ನೋದನ್ನು ನೋಡಿ ಅದಕ್ಕೆ ಜನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಎರಡೂ ನನಗೆ ಒಂಥರ ಬ್ರೇಕ್ ಕೊಟ್ಟಿದೆ. ಸೊ ಹಾಗಾಗಿ ನಮ್ಮ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಗೆ. ಬಿಕಾಸ್ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದಿದ್ದಿದ್ರೆ ನಾನು 4th ಪೊಸಿಷನ್ವರೆಗೂ ಬರೋಕ್ಕೆ ಚಾನ್ಸೇ ಇರಲಿಲ್ಲ. ನನಗೆ ವೋಟ್ ಮಾಡಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಸ್ TV ಮುಖಾಂತರ ಹೇಳೋದೇನು ಅಂತಂದರೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮಿಂದನೇ ನಾವು, ನಿಮಗಾಗೆ ನಾವು, ನಿಮಗೋಸ್ಕರನೇ ನಾವು. ತ್ರಿಮೋಕ್ಷಿ ಅನ್ನೋದು 2 ವೇಯಲ್ಲಿ ಬರುತ್ತೆ. ಒಂದು ತ್ರಿವಿಕ್ರಮ್ ಹಾಗೆಯೇ ಮೋಕ್ಷಿತಾ ಅನ್ನೋದಾದರೆ ಬಿಗ್ ಬಾಸ್ ಅಭಿಮಾನಿಗಳ. ಈಗೇನಂತಂದರೆ ಐಶಿರ್ ಮೋಕ್ಷಿ ಅಂತ ಹೇಳ್ಬಿಟ್ಟು, ಲೈಕ್ ಏನಂತ ತ್ರಿಮೋಕ್ಷಿ, ನೀವು 3 ಜನ ಸೇರಿದ್ರೆ ತ್ರಿಮೋಕ್ಷಿ ಅಂತ ಹೇಳ್ಬಿಟ್ಟು, ಐಶ್ವರ್ಯ ಅವರಾಗಿರ್ಬೋದು, ಶಿಶಿರ್ ಅವರಾಗಿರ್ಬೋದು, ನೀವಾಗಿರ್ಬೋದು, 3 ಜನ ಸೇರಿದ್ರೆ. ಮೊನ್ನೆ ಅಷ್ಟು ನಾನು ಅವ್ರನ್ನ ಇಂಟರ್ವ್ಯೂ ಕೇಳಿದಾಗಲೂ ಕೂಡ ಮಾತಾಡಿಸ್ತಿದ್ರು. ಸೊ ಹೊಸಬರು ತುಂಬ ನಿಮ್ಮ ಬಗ್ಗೆ ತುಂಬ ಹೊಗಳ್ತಾ ಇದ್ರು. ನಿಮ್ಮ 3 ಜನ ಒಂದು ಫ್ರೆಂಡ್ಶಿಪ್ ಬಗ್ಗೆ, ಆ ಬಾಂಡಿಂಗ್ ಬಗ್ಗೆ ಹೇಳೋದಾದರೆ? ಇದೊಂಥರ ಆರ್ಗ್ಯಾನಿಕ್ ಆಗಿ ಆಗಿರುವಂಥ ಬಾಂಡ್ ಇದು. ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅಂದರೆ ಅವ್ರು ನನ್ನಿಂದನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇಲ್ಲ ನಾನು ಅವರಿಂದನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಆ ಥರ ಎಲ್ಲ ಏನಿಲ್ಲ. ಇದೊಂಥರ ಜಸ್ಟ್ ಆರ್ಗ್ಯಾನಿಕ್ ಆಗಿ ಆದಂಥ ಬಾಂಡು. ಆಚೆ ಬಂದಮೇಲೂ ಅದು ಹಾಗೆ ಕಂಟಿನ್ಯೂ ಆಯಿತು. ಬಿಕಾಸ್ ನಾನು ಆಚೆ ಬಂದಮೇಲೆ, ಅಲ್ಲಿ ಒಳಗಿದ್ದಾಗಲೂ ಅವರಿಬ್ಬರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಹೊರಗೆ ಬಂದ ಮೇಲೂ ನಾನು ನನ್ನ ಕ್ಲೋಸ್ ಅಂದರೆ ನನ್ನ ಕ್ಲೋಸ್ ಸರ್ಕಲ್ಸ್ ನಾನು ಕೇಳಿದ್ದಷ್ಟೇ, ಅವರಿಬ್ಬರು ತುಂಬ ಸಪೋರ್ಟ್ ಮಾಡಿದ್ರು ನಿನಗೆ ಹೊರಗಡೆಯಿಂದ ಅಂತ ಹೇಳಿ. ಸೊ ಆ ಒಂದು ಫ್ರೆಂಡ್ಶಿಪ್ ಅದನ್ನು ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಇದೊಂಥರ ಹೇಗೆ ಅಂತಂದರೆ ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ. ಅದೊಂಥರ ಇಟ್ಸ್ ಅ ಪ್ಯೂರ್ ಬಾಂಡ್ ಅಷ್ಟೇ. ಸಾಕಷ್ಟು ಜನರಿಗಾಗಿರ್ಬೋದು, ಕಿರುತೆರೆ ವೀಕ್ಷಕರಿಗಾಗಿರ್ಬೋದು, ಐಶ್ವರ್ಯ ಮತ್ತು ಶಿಶಿರ್ ಅವರ ಮದುವೆ ಯಾವಾಗ ಅಂತ ಹೇಳ್ಬಿಟ್ಟು, ಸೊ ನೀವು ಅವ್ರ ಜೊತೆ ಒಂದಷ್ಟು ಸಮಯವನ್ನು ಟೈಮ್ ಸ್ಪೆಂಡ್ ಮಾಡಿರೋದಕ್ಕಾಗಿ ನಾನು ಮೊನ್ನೆ ಅವ್ರು ಕೇಳಿದಾಗ ಯಾವ ಟೈಮ್ಗೆ ಏನಾಗಬೇಕು ಅಂತ ಅದಾಗುತ್ತೆ ಅಂತ ಹೇಳಿದ್ರು ಐಶ್ವರ್ಯ ಮತ್ತು ಶಿಶಿರ್ ಅವರು. ಸೊ ಆಗಬಹುದಾ? ದೇವರಾಣೆ ಅವ್ರನ್ನೇ ಕೇಳಬೇಕು, ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಸ್ವಲ್ಪ ಅಂದರೆ ಈಗ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ. ನಾವು ಅಜರ್ಬೈಜಾನೇ ಲಾಸ್ಟ್ ಟ್ರಿಪ್, ಅದಾದಮೇಲಿಂದ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿದ್ದೀವಿ. ಐಶು ಅವ್ರ ಹೊಸ ಪ್ರಾಜೆಕ್ಟ್ಸ್ಗಳಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಶಿಶಿರು ಅಷ್ಟೇ, ಹೊಸ ಪ್ರಾಜೆಕ್ಟ್ ಅಂದರೆ ನಿಮಗೆ ಗೊತ್ತು ಎಷ್ಟು ಬ್ಯುಸಿ ಇರ್ತಾರೆ ಅಂತ. ಸೊ ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದೀನಿ. ಹಾಗಾಗಿ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನಮಗೆ. ಐಶು ಬರ್ಡೇಲಿ ಸಿಕ್ಕಿದ್ವಿ ಅಷ್ಟೇ. ಬಟ್ ಅವರಿಬ್ಬರು ಇದರಲ್ಲಿ ಏನಿದೆ ಏನು ಅಂತ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.